ಹಾಗೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಚ್ಚು 17 ಯೂಟ್ಯೂಬ್ ಚಾನಲ್. ಗೈಸ್ ಮೊದಲದಾಗಿ ನನ್ನ ಹತ್ರ ಈ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನನಗೆ ಈ ಮ್ಯಾಚನ್ನು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ. ಯಾಕಪ್ಪ ಅಂದರೆ ಕಿಂಗ್ ಕೊಹ್ಲಿದು ಜಸ್ಟ್ ಮಿಸ್ ಗೈಸ್ 100. ನನಗಂತೂ ಯಪ್ಪ 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 ಸಿಕ್ಕಾಪಟ್ಟೆ ಬೇಜಾರಾಯ್ತಿದೆ. ವಿಕೆಟು ಅಂದರೆ ಬಾಲು ವಿಕೆಟ್ ಕೊಡದೆ ವಿಕೆಟ್ ಆಗಿರೋ ನಂಗೆ ಅಷ್ಟೇ ಬೇಜಾರಾಯ್ತಿರಲಿಲ್ಲ, ಕ್ಯಾಚ್ ಔಟ್ ಆಗಿರೋ ಅಷ್ಟೇ ಬೇಜಾರೇ ಇದ್ದಿರಲಿಲ್ಲ ಗೈಸ್. ಇನ್ಸೈಡ್ ಎಡ್ಜ್ ಬೋಲರ್ದು ಏನು ಓಕೆ ಬಿಟ್ಟಾಕಿ, ಇನ್ನೇನು ಮಾಡೋಕ್ಕಾಗಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. 100 ಹೊಡೆಯುವಂಥ ಫ್ಲೋನಲ್ಲಿದ್ರು ನಮ್ಮ ಕಿಂಗು, ಆದರೆ ಏನು ಮಾಡೋದು, ಮಿಸ್ ಆಯಿತು. ಅನ್ಫಾರ್ಚುನೇಟ್ಲಿ ನಮ್ಮ ಯಾರದು ವಾಷಿಂಗ್ಟನ್ ಸುಂದರನಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಈ XRCBಗೆ ನಮ್ಮ ಕಿಂಗ್ ಕೊಹ್ಲಿ ಕ್ಯಾಚ್ನ ಫಸ್ಟ್ ಬಾಲಲ್ಲೇ ಕಿಂಗ್ ಕೊಹ್ಲಿ ಆ್ಯಂಡ್ ಏನದು ಕ್ಯಾಚ್ ಕೊಟ್ಟಿದ್ರು, ಬಟ್ ಅದನ್ನು ಮಿಸ್ ಮಾಡಿದ್ರು ವಾಷಿಂಗ್ಟನ್ ಸುಂದರು. ಸೊ ಅದು ತಗೊಂಡೋಗಿ ಇವಾಗ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು ನಮ್ಮ ಕಿಂಗು. ಸೊ ಬನ್ನಿ ಗೈಸ್, ಅದು ಕಡೆಕಿರಲಿ, ಅದನ್ನು ನೆಕ್ಸ್ಟ್ ಮಾತಾಡೋಣ. ಇವಾಗ ಮ್ಯಾಚ್ ಅನಾಲಿಸಿಸ್ ಬಗ್ಗೆ ಮಾತಾಡ್ಕೊಂಡ್ಬರೋಣ. ಬನ್ನಿ ಗೈಸ್. ಇವತ್ತು ನಾವು ಟಾಸ್ನ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊತೀವಿ. ಆವಾಗಲೇ ನಮಗೆ ಮ್ಯಾಚ್ ವಿನ್ ಆದ್ವಿ ಅಂತ ನನಗೆ ಗೊತ್ತಿತ್ತು. ಯಾಕಪ್ಪ ಅಂದರೆ ಈ ಸೀಸನ್ನಲ್ಲಿ ನಾವು ಚೇಸ್ ಮಾಡಿದಾಗಲೇ ನಾವು ಎಲ್ಲ ಮ್ಯಾಚ್ನೂ ಕೂಡ ಗೆದ್ದಿರೋದು. ಡಿಫೆಂಡ್ ಮಾಡ್ಬೇಕಾರಂತ ನಾವು ಮ್ಯಾಚ್ಗಳನ್ನ ಗೆದ್ದಿಲ್ಲ. ಇವಾಗ ಸೋತಿರೋ 2 ಮ್ಯಾಚು ಕೂಡ ನಾವು ಡಿಫೆಂಡ್ ಮಾಡ್ಬೇಕಾದ್ರೆ ಸೋತಿರೋದು. ಅದು ಏನಾಗಿದೆ ಅಂತಲೇ ಗೊತ್ತಿಲ್ಲ ನಮ್ಮ ಟೀಮ್ಗೆ. ಮಾತ್ರ ಡಿಫೆಂಡ್ ಮಾಡ್ಬೇಕಾದ್ರೆ ಸೋತ್ಕೊಬರ್ತೀವಿ ಗೈಸ್. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ, ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಆದರೆ ಡಿಫೆಂಡ್ ಮಾಡ್ಕೋಬೇಕಾದ್ರೆ ಹೇಳುತ್ತಾರೆ ನಮ್ಮ RCBನ್ಸು. ಇಟ್ಸ್ ಓಕೆ, ಪರವಾಗಿಲ್ಲ, ನೋಡೋಣ. ಇವಾಗ ಫಸ್ಟ್ ಇನ್ನಿಂಗ್ಸಲ್ಲಿ ನಮ್ಮ ಜಿ ಟಿ ಅವರು ಆಪೋಸಿಟ್ ಜಿ ಟಿ ಅವರು ಗುಜರಾತ್ ಜೈಂಟ್ಸ್ ಅವರು ಹೊಡೆದಿದ್ದಂಥ ರನ್ನು 206 ರನ್ ಹೊಡೆದಿದ್ರು. ಕೇವಲ 3 ವಿಕೆಟ್ನ ಕಳ್ಕೊಂಡು ಗೈಸ್. ಏನು ಹೇಳಿ, ಕೇವಲ 3 ವಿಕೆಟ್ನ. ಇದೇ ಏನಾದರೂ ನಮ್ಮ RCB ಏನಾದ್ರು ಕೇವಲ 3 ವಿಕೆಟ್ ಏನಾದ್ರು ಕಳ್ಕೊಂಡು ಈ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡಿತು ಅಂದಿದ್ರೆ ಹೆಚ್ಚು ಕಡಿಮೆ 250 ಖಂಡಿತ ದಾಟಿಸಿರೋರು. ಸೊ ನಮ್ಮ ಬೌಲರ್ಸು ಅದನ್ನು ಕಟ್ ಹಾಕಿದ್ರು ಅಂತ ಹೇಳೋಕ್ಕೆ ನಾನಂತೂ 100% ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಸೊ ಆ ರೇಂಜ್ ಬೌಲಿಂಗ್ ಮಾಡಿದ್ದೆ ಗೈಸ್, ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಕೂಡ ಬೌಲಿಂಗ್ನ ಸಖತ್ತಾಗೆ ಮಾಡಿದ್ರು. ಆದರೂ ಕೂಡ ಕೊನೆ ಓವರಲ್ಲಿ ಇನ್ನೂ ಕೂಡ 200 ಒಳಗೇ ಕಂಟ್ರೋಲ್ ಮಾಡ್ಬೋದಿತ್ತು. ಏನು ಮಾಡ್ತೀರಾ, ಅನ್ಫಾರ್ಚುನೇಟ್ಲಿ ರಸಿಕ್ ಸಲಾಮ್ದಾರ್ಗೆ ಇಂಜುರಿ, ಏನೋ ಆ್ಯಮ್ಸ್ಟ್ರಿಂಗ್ ಆಯಿತು ಅಂತ ಅನಿಸುತ್ತೆ. ಸೊ ಅವ್ರು ಇಂಜುರಿ ಆಗಿ ಹೋದ್ರು, ಒಂದು ಬಾಲು ಕೂಡ ಹಾಕಲಿಲ್ಲ. ಸೊ ಬಾಲ್ ಹಾಕಕ್ಕೆ ಹೇಳ್ಕೊಂಡು ಬಂದರು, ಇಂಜುರಿ ಆಯಿತು. ಅವ್ರನ್ನ ಹೋಗ್ಬಿಟ್ಟು ಲಾಸ್ಟ್ ಓವರ್ ಕೊಟ್ಟಿದ್ದೆ ಯಾರಿಗಪ್ಪ ಅಂದರೆ ಕುರ್ನಾಲ್ ಪಾಂಡ್ಯ. ಆ ಓವರು ಗೈಸ್ ಮಾಡಿದ್ರು ಲೇಟ್ ಮಾಡಿದ್ರು. ಯಪ್ಪ, ನನಗಂತೂ ತಲೆನೇ ಕೆಡೋಯ್ತು. ಏನು ಲೇಟು ಇವ್ರು ಬೌಲಿಂಗ್ ಮಾಡೋಕ್ಕೆ. ಅವ್ರನ್ನ ಆ ಥರ ಆ್ಯಮ್ಸ್ಟ್ರಿಂಗ್ ಆಯಿತು ಅಂದಮೇಲೆ ಕರ್ಕೊಂಡತ್ತಾಗ ಹೋಗ್ಬೇಕಿತ್ತು, ಕೇಳ್ಕೊಂಡು ಅದನ್ನ ಗ್ರೌಂಡಲ್ಲೇ ಕೂತ್ಕೊಂಡು ಏನೇನೋ ಮಾಡಿದ್ರು. ಆದರೂ ಕೂಡ ಸರಿ ಆಗಲಿಲ್ಲ. ಆಮೇಲೆ ತಿರ್ಗಾ ಇವ್ರಿಗೆ ಅದೇನೋ ಕುರ್ನಾಲ್ ಪಾಂಡ್ಯ ಅವರು ನಿಜವಾಗ್ಲೂ ಆ ಥರ ಆಗುತ್ತಾ ಒಂದೊಂದ್ಸಲ. ಇವ್ರು ಹೆಂಗೆ ಕುರ್ನಾಲ್ ಪಾಂಡ್ಯದು ಮೈಂಡ್ ಸೆಟ್ಟು ಅಂದರೆ ಈ ರೀತಿ ಸ್ಲೋನ ಮಾಡಿದ್ರೆ ಹೊಡಿತಿರೋರು ಸೈಲೆಂಟ್ ಆಗಿಬಿಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅವ್ರ ಮೈಂಡ್ ಸೆಟ್ಟಲ್ಲಿ ಇದ್ದೇ ಇರ್ತದೆ. ಸೊ ಅದೇ ರೀತಿ ಮಾಡಿದ್ದು ಅಂತ ನನಗೆ ಯಾಕೋ ಅನಿಸಿದ್ದು ಪರ್ಸ್ನಲಿ. ಅವ್ರಿಗೆ ಆ ಥರ ಆಯ್ತಾ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ ಪರ್ಸ್ನಲಿ ಅದೇ ರೀತಿ ಅನಿಸಿದ್ದು. ಸೊ ಅದನ್ನು ಲೇಟ್ ಮಾಡಿ ಕೊನೆಗೆ ಅವರು ಕೂಡ ಹೊಡೆಸ್ಕೊಂಡ್ರು. ಏನು ಮಾಡ್ತೀರಾ, ಓಕೆ, ಕೊನೆಗೆ ಫೈನಲ್ಲಾಗಿ 206 ಟಾರ್ಗೆಟು ನಮ್ಮ ಕಿಂಗು. ಮತ್ತು ಈ ಸರಿ ಬೆತ್ತಲ್ ಗೈಸ್, ಬೆತ್ತಲ್ ಆಟ ಆಡೋಕ್ಕೆ ಬಂದಿದ್ದು. ಸೊ ಓಪ್ನಿಂಗಲ್ಲಿ ಬೆತ್ತಲ್ ಸಾಲ್ಟ್ ಅವ್ರಿಗೆ ಇಂಜುರಿ ಇದ್ದಿದ್ದೇನೋ ಬೆತ್ತಲ್ ಆಡೋಕ್ಕೆ ಬಂದಿದ್ದು. ಸೊ ಬೆತ್ತಲ್ ಅವರು ನನಗಂತೂ ಸಿಕ್ಕಾಪಟ್ಟೆ ಓಪ್ ಇಟ್ಕೊಂಡಿದೆ. ನನಗೆ ಕೊಹ್ಲಿಗಿಂತ ಹೆಚ್ಚಾಗಿ ಬೆತ್ತಲ್ ಮೇಲೆ ಓಪ್ ಇಟ್ಕೊಂಡಿದೆ. ಬಟ್ ಏನು ಮಾಡಲಿ, ನನ್ನ ಹೋಪ್ನ ನೀರಿಗೆ ಹಾಕ್ಬಿಟ್ಟು ಹೊಟ್ಟೋದ್ರು ಬೆತ್ತಲ್ ಅವರು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬೆತ್ತಲ್ ಔಟ್ ಆಗಿದ್ದು, ನಾವು ಹೊಡಿಬೇಕಿತ್ತು, ಬೆತ್ತಲ್ ರನ್ ಹೊಡಿಬೇಕಿತ್ತು. ನನಗೆ ಸಾಲ್ಟ್ಗಿಂತ ಬೆತ್ತಲ್ ರನ್, ಯಾರು ರನ್ ನೋಡಿದ್ರು ನನಗೆ ಖುಷಿ ಆಗುತ್ತೆ RCBಲೇ. ಬಟ್ ಬೆತ್ತಲ್ ಹೊಡೆದಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಯ್ತಿತ್ತು. ಏನು ಮಾಡ್ತೀರಾ, ಓಕೆ, ಅವರು ಅನ್ಫಾರ್ಚುನೇಟ್ಲಿ ಸ್ಟ್ರೈಟು ಕೈಗೆ ಕೊಟ್ಬಿಟ್ಟು ಹೋದರು. ಫಸ್ಟು ಬಾಲು ವಿರಾಟ್ ಕೊಹ್ಲಿದು ಫಸ್ಟು ಬಾಲು ವಿಕೆಟ್ ಸಿಕ್ತಿತ್ತು. ವಾಷಿಂಗ್ಟನ್ ಸುಂದರ್ ಅವರು ಕ್ಯಾಚ್ನ ಚೆಲ್ಲಿದ್ರು, ಮ್ಯಾಚ್ನ ಚೆಲ್ಲಿದ್ರು. ಸೊ ಆ ರೇಂಜ್ಗೆ ತಗೊಂಡೋಗಿದ್ದು ಕಿಂಗು. ಮ್ಯಾಚ್ನೇ ಆ ರೇಂಜಿಗೆ ತಗೊಂಡೋಗಿದ್ದು. ನೆಕ್ಸ್ಟ್ ಬಂದಂಥ ಪಡಿಕಲ್, ನಮ್ಮ ದೇವದತ್ ಪಡಿಕಲ್ಲು ಲೋಕಲಾಗಿ ಉಡಿಸ್ಬಾರ್ದ್ರು. ಸೊ ಫಸ್ಟು 15ನ ಕಂಪ್ಲೀಟ್ ಮಾಡಿದ್ದು ನಮ್ಮ ಪಡಿಕಲ್ಲು.
ಅವ್ರನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗಿದ್ದು ನಮ್ಮ ಕಿಂಗ್ ಕೊಹ್ಲಿ. ಓಕೆ, ಯಾರು ನೋಡಿದ್ರು ನಮಗೆ ಖುಷಿನೇ, ಬಟ್ ಐ ಆಮ್ ಫ್ಯಾನ್ ಆಫ್ ಕಿಂಗ್ ಕೊಹ್ಲಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಕಿಂಗ್ ರನ್ ಹೊಡೆದಿದ್ದು. ಸೊ ಅದಾದಮೇಲೆ ವಿಕೆಟ್ ಬಿದ್ದರು ಗೈಸ್. ಯಾವಾಗ ಕೊಹ್ಲಿ ಔಟ್ ಆದರೂ ಅದಾದಮೇಲೆ ಬಂದ ಪುಟ್ಟ ಹೋದ ಪುಟ್ಟ ಬಾ ಒಂದು 6 ಹೊಡಿ ಹೋಗು. ಜಿತೇಶ್ ಶರ್ಮಾ ಪ್ಲಸ್ ರಜತ್ ಪಟ್ಟಿದಾರ್ ಕೂಡ ಸ್ಪಿನ್ಗೆ ಈ ಥರ ಔಟ್ ಆಗಿದ್ದು ನಾನು ಅಪರೂಪ ಗೈಸ್ ನೋಡೋದು. ರಜತ್ ಪಟ್ಟಿದಾರ್ ಸ್ಪಿನ್ಗೆ ಔಟ್ ಆಗೋದನ್ನು ನೋಡೋದೇ ಅಪರೂಪ. ಸೊ ಇವತ್ತು ಕೂಡ ಅದೇ ರೀತಿ ಆಗಿದ್ದು. ಸಿಕ್ಕಾಪಟ್ಟೆ ಜ್ವರ ಹೊಡ್ಯಕ್ಕೆ ಹೋದ್ರು. ಹಂಗೆ ಆ ಬಾಲೇನಾದ್ರು ಸಿಕ್ಕಿದ್ರೆ ಕಬ್ಬನ್ ಪಾರ್ಕ್ ಅಲ್ಲ, ಅದರಿಂದ ಆಚೆಗೆ ಯಾವಾಗಲೂ ಕಾಮೆಂಟ್ರಲ್ಲಿ ಹೇಳ್ತಾರಲ್ಲ ಕಬ್ಬನ್ ಪಾರ್ಕ್ ಹೊಡಿಬೇಕು ಅಂತ. ಅದೇನಾರು ಹೊಡೆದಿದ್ರೆ ಮೆಜೆಸ್ಟಿಕ್ಕೇ ಹೋಯ್ತಿರತ್ತೇನೋ. ಆ ರೇಂಜ್ಗೆ ಹೊಡೆಯೋಕೆ ಅನ್ಕೊಂಡು ಹೋದ್ರು. ಏನು ಮಾಡ್ತೀರಾ, ಕ್ಯಾಚ್ ಔಟು ಅನ್ಫಾರ್ಚುನೇಟ್ಲಿ. ಸೊ ಅದಾದ್ಮೇಲೆ ಪದ ಅಂತ ವಿಕೆಟ್ಗಳು ಬಿದ್ದೋದು. ಜಿತೇಶ್ ಶರ್ಮನೂ ಕೂಡ ಅಷ್ಟೇ. ಸೊ ನಾನು ಏನು ಅನ್ಕೊಂಡಿದ್ದೆ ಗೈಸ್, ಕೊನೆಯಲ್ಲಿ ನಮ್ಮ ಟೀಮ್ ಡೇವಿಡ್ ಅವರು ವಿಕೆಟ್ನ ಫಿನಿಶ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಸೊ ಅಲ್ಲಿ ಬಂದು ಫಿನಿಶ್ ಮಾಡಿದ್ದು ಯಾರು, ನಮ್ಮ ಕುರ್ನಾಲ್ ಪಾಂಡ್ಯ ಅಣ್ಣ, ನಿನಗೊಂದು ಸೆಲ್ಯೂಟು. ಕೊನೆಯದಾಗೆ ಬಂದು ಫಿನಿಶ್ ಮಾಡಿದ್ದು ಕೊನೆಯಲ್ಲಿ ನೀನೇ ಹೊಡೆಸ್ಕೊಂಡಿದ್ದು. ಸೊ ಕೊನೆಯಲ್ಲಿ ಕೂಡ ಫಿನಿಶ್ ಮಾಡಿದ್ದು ಕೂಡ ನೀನೇ ಗೈಸ್. ಫೈನಲಿ ನಮ್ಮ RCB ಈ ಥರ ಅಂದರೆ ಇನ್ನೂ ಸ್ವಲ್ಪ ಬೇಗನೆ ಮಾರ್ಜಿನಲ್ಲಿ ಗೆಲ್ಬೋದಿತ್ತು, ಬಟ್ ಏನು ಮಾಡ್ತೀರಾ, ವಿಕೆಟ್ಗಳು ಬಿದ್ದಿರೋದ್ರಿಂದ ನನ್ನ ಪ್ರಕಾರ ಒಂದು 16-17 ಓವರ್ಗೆಲ್ಲ ಮ್ಯಾಚೆಲ್ಲ ಮುಗಿಸಾಕ್ತಿದ್ರು. ಸೊ ಸೇಮ್ ಏನು SRH ಮೇಲೆ ಏನು ನಡೀತಿತ್ತು, ಸೊ ಅದೇ ರೀತಿ ಚೇಸ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಬಂದಿರೋ. ಯಾವಾಗ ವಿಕೆಟ್ಗಳು ಬೀಳ್ತು, ಸೊ ಅವಾಗ ಸ್ವಲ್ಪ ಸ್ಲೋ ಆಯಿತು. ಇನ್ನು 1.1 ಓವರ್ ಮುಂಚಿತವಾಗಿ ಮ್ಯಾಚ್ನ ಕ್ಲೋಸ್ ಮಾಡಿದ್ರು. ಸೊ ಫೈನಲ್ ಆಗಿ ನಮ್ಮ RCB ಅವರು ಚೇಸಲ್ಲಿ ಸೋದೇ ಇಲ್ಲ. ಸೊ ಚೆನ್ನಾಗಿ ಆಡ್ಕೊಂಬತ್ತಿದ್ದಾರೆ, ಇದೇ ರೀತಿ ಬರಲಿ. ಇನ್ನು ಮಿಕ್ಕಿರೋಂಥ ಮ್ಯಾಚ್ಗಳೆಲ್ಲ ಆಡ್ಕೊಂಡು ಫೈನಲ್ ಆಗಿ ಕೂತ್ಕೊಂಡು ಈ ಸಲ ಕೂಡ ನಮ್ಮದೇ ಇರಲಿ ಕಪ್ಪು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲಿ ತನಕ ನೋಡ್ಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಿಸ್ ಮಾಡ್ಕೋಬೇಡಿ. ಸೊ ಸಿಗಮ್ಮ ನೆಕ್ಸ್ಟ್ ವೀಡಿಯೋನಲ್ಲಿ ಗೈಸ್. ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬೈ ಗೈಸ್.